ಮೊಬೈಲ್ ಕಸಿದು ಪರಾರಿಯಾದವನು ಕ್ಷಣ ಮಾತ್ರದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮೊಬೈಲ್ ಕಸಿದು ಬೈಕ್ನಲ್ಲಿ ಪರಾರಿಯಾಗೋದಕ್ಕೆ ಜುನೈದ್ ಯತ್ನ ಮಾಡಿರೋದು. ಈ ವೇಳೆ ಬೈಕ್ ಮೇಲೆ ಮೂಟೆ ಎಸೆದ ಕಾರ್ಮಿಕ ತಪ್ಪಿಸಿಕೊಂಡು ಸ್ವಲ್ಪ ದೂರ ಓಡಿದ್ದ ಕಳ್ಳರು. ಆದರೆ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಜುನೈದ್ ಸಾವನ್ನಪ್ಪಿರೋದು. ಮತ್ತೋರ್ವ ಆರೋಪಿ ಅರ್ಬಾಜ್ ಪೊಲೀಸರ ವಶಕ್ಕೆ ಹಲಸೂರು ಗೇಟ್ ಠಾಣೆಯಲ್ಲಿ ಅಸಹಜ ಸಾವು ಕೇಸು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮೊಬೈಲ್ ಕದ್ದು ಎಸ್ಕೇಪ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರೋದು. ಮೊಬೈಲ್ ಕಸ್ಕೊಂಡು ಪರಾರಿ ಆಗ್ತಿದ್ರಂತೆ. ಸೊ ಇಮಿಡಿಯೇಟ್ ಆಗಿ ಸಾವನ್ನಪ್ಪೋದು ಒಂಚೂರು ಅನುಮಾನ ಇದೆ ಈ ಪ್ರಕರಣದಲ್ಲಿ. ಏನಾಯಿತು ಏನು ಎತ್ತ ಅಂತ. ಇದು ಬೆಂಗಳೂರಿನ ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಆಗಿದೆ. ಮೊಬೈಲ್ ಕಸಿದು ಬೈಕ್ನಲ್ಲಿ ಪರಾರಿ ಆಗೋದಕ್ಕೆ ಜುನೈದ್ ಯತ್ನಿಸಿರೋದು. ಈ ಸಂದರ್ಭದಲ್ಲಿ ಬೈಕ್ ಮೇಲೆ ಮೂಟೆ ಎಸೆದಿದ್ದಾರೆ ಕಾರ್ಮಿಕ. ತಪ್ಪಿಸ್ಕೊಂಡು ಸ್ವಲ್ಪ ದೂರ ಓಡಿದ್ದಂಥ ಕಳ್ಳ. ಆದರೆ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಜುನೈದ್ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಏನಾಯಿತು, ಹೇಗಾಯಿತು, ಏನು ಎತ್ತ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇದೀಗ ಮತ್ತೋರ್ವ ಆರೋಪಿ ಅರ್ಬಾಜ್ ಪೊಲೀಸರ ವಶದಲ್ಲಿದ್ದಾನೆ. ನೋಡಿ, ಹೀಗೆ ಮೂಟೆ ತೆಗೆದು ಎಸಿತಾರೆ. ಬಟ್ ಅವ್ರು ಕೆಳಗಡೆ ಬೀಳಲ್ಲ, ಹಾಗೆ ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಓಡೋದಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಸಾವನ್ನಪ್ಪಿರೋದು. ಇದು ಒಂಚೂರು ಅನುಮಾನಕ್ಕೆ ಕಾರಣ ಆಗ್ತದೆ. ಅಸಹಜ ಸಾವು ಅಂತ ಕೇಸನ್ನು ದಾಖಲಿಸಲಾಗಿದೆ. ಮತ್ತು ಇವರು ಮೂಟೆ ಎಸಿತಾ ಇದ್ದ ಹಾಗೇನೆ ನೋಡಿ, ಕೆಳಗಡೆ ಬಿದ್ದುಬಿಟ್ರು, ಏನೋ ತಾಗ್ಬಿಡ್ತು, ಸಮಸ್ಯೆ ಆಗ್ಬಿಡ್ತು ಅಂತಲೂ ಇಲ್ಲ. ಕೆಳಗಡೆ ಬೀಳಲೇ ಇಲ್ಲ. ಬೈಕಿಂದ ಹಾಗೆ ನೆಲಕ್ಕೆ ಮುಕ್ಕುರ್ಸೋ ಥರ ಆಗಿ ಓಡೋಗಿರೋದು. ಸೊ ಸಹಜವಾಗಿ ಪ್ರಶ್ನೆ, ಏನೋ ಹೃದಯ ಸಂಬಂಧಿ ಸಮಸ್ಯೆ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಮಾಹಿತಿ ಸಿಗಬೇಕಾಗತ್ತೆ. गाड़ी